ತದೇಕಂ. ಸೃಷ್ಟಿಯ ಆದಿಯಲ್ಲಿಯೂ ಭಗವಂತ ಜಡನಾಗಿರಲಿಲ್ಲ. ಇದನ್ನು ಜ್ಞಾನವೃದ್ಧರೂ ಬಲ್ಲರು. ಪ್ರಕೃತಿ ಪುರುಷ, ಇದರ ಏಕೀಕರಣವೇ ವಿಷ್ಣು. ಆದಿಯಲ್ಲಿ ಮಹಾವಿಷ್ಣುವಾದಂತಹ ನಾನು ಪ್ರಪಂಚವೊಂದರ ನಿರ್ಮಾಣಕ್ಕೆ ಮನ ಮಾಡಿ ಪೃಥ್ವಿ, ಆಕಾಶ, ಜಲ, ವಾಯು, ಅಗ್ನಿ ಈ ಪಂಚಭೂತಗಳಿಂದ ಪ್ರಪಂಚ ನಿರ್ಮಾಣ ಮಾಡಿದೆ. ಸೂಕ್ಷ್ಮಯ ಸ್ಥೂಲ ಜೀವಿಗಳಿಂದ ಕೂಡಿರುವುದೇ ಪ್ರಪಂಚ. ಅಂತಹ ಪ್ರಪಂಚದಲ್ಲಿ ಜೀವರಾಶಿಗಳ ಸೃಷ್ಟಿಗಾಗಿ ಸೃಷ್ಟಿಕರ್ತನ ಅಗತ್ಯವಿತ್ತು. ಅದಕ್ಕೆ ಬೇಕಾಗಿ ನನ್ನಲ್ಲಿರುವಂತಹ ರಜೋಗುಣವನ್ನೇ ಬೇರ್ಪಡಿಸಿ ವಿಧಾತನ ಆವಿರ್ಭಾವಕ್ಕೆ ಕಾರಣನಾದೆ. ಸೃಜಿಸಲ್ಪಡುವ ಜೀವರಾಶಿಗಳ ಪಾಲನಾ ಕಾರ್ಯ ದೀರ್ಘಾವಧಿಯುಳ್ಳದ್ದು. ಅಷ್ಟೇ ಅಲ್ಲ, ತಾಳ್ಮೆಯ ಪ್ರತೀಕವಾದದ್ದು. ಹಾಗಾಗಿ ಅದನ್ನು ಸತ್ವಗುಣೋಪೇತನಾದಂತಹ ನನ್ನಲ್ಲಿಯೇ ಉಳಿಸಿಕೊಂಡೆ. ಪರಿವರ್ತನಾಶೀಲವಾಗಬೇಕು ಪ್ರಪಂಚ ಅನ್ನುವ ಹಾಗಿದ್ದರೆ ಲಯ ಕಾರ್ಯವೂ ಮುಖ್ಯ. ಅದಕ್ಕೆ ಬೇಕಾಗಿ ನನ್ನಲ್ಲಿರುವಂತಹ ತಮೋಗುಣವನ್ನು ಹೊರಗಡಹಿ ಪರಮೇಶ್ವರನ ಪ್ರಾದುರ್ಭಾವಕ್ಕೆ ಹೇತುವಾದೆ. ಮಾಯೆಯನ್ನು ಬೇರ್ಪಡಿಸಿ ಆದಿಮಾಯೆಯಾಗಿ ನಿಯುಕ್ತಗೊಳಿಸಿದೆ. ಪ್ರಪಂಚದಲ್ಲಿ ಮಾತೃಸ್ಥಾನದ ಮಹತ್ವ ಏನು ಎನ್ನುವುದನ್ನು ಸಾರುವುದಕ್ಕೆ ಬೇಕಾಗಿ ಆದಿಮಾಯಾದೇವಿಯನ್ನೇ ತಾಯಿಯಂತೆ ಕಂಡುಕೊಂಡು ಅವಳಿಗೆ ಮಕ್ಕಳಾಗಿ ನಾವು ಕರ್ತವ್ಯವನ್ನೆಸಗುತ್ತಾ ಇದ್ದೇವೆ. ಪ್ರಪಂಚದಲ್ಲಿ ಸತಿಪತಿತ್ವದ ಸಾರವನ್ನು ಸಾರುವುದಕ್ಕೆ ಬೇಕಾಗಿ ಪ್ರಕೃತಿ ಸ್ವರೂಪಳಾದಂತಹ ಲಕ್ಷ್ಮಿಯೇ ನನ್ನ ಅರಸಿಯಾದಳು. ನಮ್ಮ ಕಾರ್ಯಕಾರಣಗಳಿಗೆ ಕ್ಷೇತ್ರವಾಗಿ ಪರಮಪಾವನವಾದಂತಹ ವೈಕುಂಠ ಲೋಕವನ್ನೇ ಆರಿಸಿಕೊಂಡೆ. ಸತ್ಯಲೋಕದಿಂದ 4 ಕೋಟಿ ಯೋಜನಾಂತರದ ಮೇಲೆ ಸೌಧಾರಾಮ ಹೃದಯಗಳಿಂದ ನಿತ್ಯವೂ ಶೋಭಿಸಲ್ಪಡುವ ಸ್ವರ್ಣ ಖಚಿತವಾದಂತಹ ಲೋಕವಿದು. ಸಾತ್ವಿಕರಿಗೆ ದರ್ಶನ, ಅಭಯ, ಆಶ್ರಯ, ಸಾಯುಜ್ಯ, ಸಾಮೀಪ್ಯ, ಸಾಲೋಕ್ಯಗಳನ್ನು ಒದಗಿಸುತ್ತಾ ಮನೋರಥನಾದಂತಹ ನಾನು ವಾಸುಕಿಯನ್ನೇ ಹಾಸಿಗೆಯನ್ನಾಗಿಸಿ ಹೃದಯ ಭಾಗದಲ್ಲಿರುವ ಲಕ್ಷ್ಮಿಯಿಂದ ಪೂಜೆಯನ್ನು ಕೈಗೊಳ್ಳುತ್ತಾ ಇರುವಂತಹ ಮಂಗಳಮಯ ರಸ ಸನ್ನಿವೇಶವಿದು. ಯಾವ ಸ್ವರ ಇದು? ಮಹತಿಯಾದ ಜಯ ಜಯ ನಾರಾಯಣ, ಜಯ ತುಜಯ ಜಯ ನಮೋ ನಾರಾಯಣ, ಜಯ ನಾರಾಯಣ ಭವಯ ಹರಣ, ಜಯ
ಇದ್ದೇನೆ. ನಮೋ ನಮಃ. ನಿನ್ನ ವೀಣೆಯಿಂದ ಹೊರಟಂತಹ ಸುಸ್ವರ ಆಲಿಸಿ ಪರಮಾನಂದ ಆದ ತಕ್ಷಣದಲ್ಲಿ ನನ್ನ ಕಣ್ಣ ಸಮಕ್ಷದಲ್ಲಿ ಕಂಗೊಳಿಸಿದವ ನೀನು. ಹೌದು, ಸಂತೋಷ ಭರಿತನಾದೆ. ಇಲ್ಲಿಯವರೆಗೆ ಆಗಮಿಸಿದಂತಹ ನಿನಗೆ ಆದರ ಅಭಿಮಾನಪೂರ್ವಕವಾಗಿ ಗೌರವಯುತವಾಗಿ ಬೇಕಾದಂತಹ ಸತ್ಕಾರ್ಯಗಳನ್ನು ಒದಗಿಸಿದವ. ಹೌದು, ನನ್ನ ಈ ಉಪಚಾರದಲ್ಲಿ ಯಾವುದಾದ್ರೂ ಲೋಪದೋಷಗಳಿದ್ರೆ ಕ್ಷಮಿಸಬೇಕಪ್ಪ. ಇದರಲ್ಲಿ ಲೋಪದೋಷದ ಹುಡುಕಿದೆ ಹೌದು ಅಂತಾದ್ರೆ ಕಾಮದೇವನ ಕೆಚ್ಚಲಲ್ಲಿ ವಿಷ ಹುಡುಕಿದಾಗ ಆಗಿತ್ತು. ನೀನು ಮನೆಗೆ ಬಂದಂತಹ ಅತಿಥಿ, ಉನ್ನತ ಲೋಕದಲ್ಲಿರುವಂತಹ ನಾವು ಅತಿಥಿಗಳನ್ನು ಹೇಗೆ ಗೌರವಿಸಬೇಕು ಎನ್ನುವುದನ್ನು ಪ್ರಪಂಚಕ್ಕೆ ಸಾರಬೇಕಾದವರು. ಹೌದು, ಮನೆಗೆ ಬಂದಂತಹ ನೀನು ನನಗೆ ದೇವರ ಸಮಾನ. ಹಾಗಾಗಿ ಆ ಉಪಚಾರಗಳೆಲ್ಲವನ್ನು ನಾನು ನಿನಗೆ ಒದಗಿಸಿ ಕೊಟ್ಟವನಿದ್ದೇನೆ. ತೃಪ್ತನಾಗಿದ್ದೇನೆ. ಓ ಮೊಮ್ಮಗ, ಅಜ್ಜ, ನಿನ್ನ ಮುಖದಿಂದ ಹೊರಡುವಂತಹ ಮುಗುಳು ನಗೆ ಜಗತ್ತಿನಲ್ಲಿ ಒಳಿತಿದೆ ಎನ್ನುವುದನ್ನು ಸಾರುತ್ತದೆ. ಆದರೆ ಕಂದಿದಾನನದಿಂದ ಇಲ್ಲಿಯವರೆಗೆ ಬಂದಂತಹ ನಿನ್ನನ್ನು ಕಾಣುವಾಗ ಮನಸ್ಸಿಗೆ ಅಸಮಾಧಾನ. ನನಗೆ ಮನಸ್ಸಿನ ಬೇಸರಕ್ಕೆ ಮುಖವೆಂಬುದು ಕನ್ನಡಿ ಇದ್ದ ಹಾಗೆ ಅಂತ ಅಲ್ವೇ? ನಿನಗೆ ಒದಗಿ ಬಂದಿರುವಂತಹ ಯಾವ ಶಾಪವಾಕ್ಯಗಳುಂಟು ಅದನ್ನು ನೀನು ಶಾಪ ಎನ್ನುವ ಹಾಗೆ ಪರಿಗ್ರಹಿಸದೆ ಹರಿಯಾದಂತಹ ನನ್ನ ಒತ್ತಾಸೆಯಾಗಿರುತ್ತಾ ಜಗತ್ತಿಗೆ ಒಳಿತನ್ನು ಬಯಸುವಲ್ಲಿ ಸದಾ ಸಂಚಾರಿಯಾಗುವವ. ಆದರೆ ಈ ದಿವಸ ಮದನನಾಗಿ ಇಲ್ಲಿಯವರೆಗೆ ಬಂದಿದ್ದೀಯಪ್ಪ. ಯಾಕೆ ಹೀಗೆ? ನಿನ್ನ ದುಗುಡಕ್ಕೆ ಕಾರಣ ಏನು? ಎಲ್ಲಿ ಅನರ್ಥ ಆಯಿತು ಹೇಳಬಹುದೇ? ಕೇಳುವಂತಹ ಕುತೂಹಲವೇ ಸ್ವಾಮಿ, ಕೇಳಬೇಕು. ಉಭಯ ಚರಣಗಳಿಗೆ ನಮೋ ನಮಃ. ಶ್ರೀಹರಿಯೇ, ಪ್ರಪಂಚದಲ್ಲಿ ಧರ್ಮ ನಾಶವಾಗಿ ಅಧರ್ಮವೇ ಅಧಿಕವಾಗುತ್ತಿರುವ ವೇಳೆಯಲ್ಲಿ ಧರ್ಮದ ಉದ್ಧಾರಕ್ಕೆ ಬೇಕಾಗಿ ಹಲವು ಅವತಾರವೆತ್ತಿ ಧರ್ಮವನ್ನು ಸ್ಥಾಪನೆ ಮಾಡಿದಂತ ಧರ್ಮ ಸಂಸ್ಥಾಪನಾಚಾರ್ಯ ಎಂಬ ಬಿರುದು ಹೊತ್ತಂತ ಪುಣ್ಯಾತ್ಮ ನೀನು. ನನಗೆ ಬಿರುದಿನ ಅಗತ್ಯ ಇಲ್ಲ. ಇಲ್ಲ, ಅದೆಲ್ಲ ನೀವು ಕೊಟ್ಟದ್ದು. ಭಕ್ತರಿಗೆ ಬೇಕಾಗಿ ಅವತಾರವೆತ್ತಿ ಭೂಮಿಯನ್ನು ಸೇರುತ್ತಿ. ಹಾಗಿರುವಾಗ ಭೂಮಿಗೆ ನೀನು ಹೋದಾಗ ವೈಕುಂಠ ಬರಿದಾಗಿದೆಯೇ? ಇಲ್ಲವೇ ಇಲ್ಲ. ವರಾಹಾವತಾರಿಯಾಗಿ ಭೂಮಿಯನ್ನೇ ಆಧರಿಸಿ ಮಹಾಭಯ ನಿವಾರಣ ಅನ್ನಿಸಿಕೊಂಡ ಮೂಲ ಸ್ವರೂಪದಲ್ಲಿ ನಾ ಇದ್ದೇ ಇರ್ತೇನೆ. ಹೌದು, ನನ್ನ ವಿಭೂತಿ ಲೀಲೆ ರಂಗಭೂಮಿಯಲ್ಲಿ ನಾ ಬಲು ಬಗೆಯನ್ನು ಕಾಣಿಸಿಕೊಳ್ಳುತ್ತೇನೆ. ಹೌದು, ಆರಾಧಿಸುವವರು ನೀವು. ಹೌದು, ಸಿಂಧುವಾಗಿ ಯಾವತ್ತೂ ವೈಕುಂಠದಲ್ಲಿ ಇರುತ್ತೀರು, ಬಿಂದುವಾಗಿ ಪ್ರಪಂಚ ಮುಖದ ಕಾಣಕೊಡ್ತಾ ಇದ್ದೆ. ಸತ್ಯ. ಹಾಗೆಯೇ ಧರ್ಮ ನಾಶವಾದಾಗ ಅಧರ್ಮವೇ ಅಧಿಕವಾದಾಗ ಧರ್ಮದ ಉದ್ಧಾರಕ್ಕೆ ಬೇಕಾಗಿ ತ್ರಿಮೂರ್ತಿಗಳಾದಂತಹ ನಿಮಗೆ ಸಹಕಾರಿಯಾಗಿ ನಾನು ಕೂಡ ಇರಬೇಕು ಎಂಬ ಹಾಗೆ ನೀವೇ ಅಂದು ಹೇಳಿದಂತ ಮಾತು. ಧರ್ಮದ ಉದ್ಧಾರಕ್ಕೆ ಬೇಕಾಗಿ ಮುಕ್ಕಾಲು 3 ಗಳಿಗೆಯಲ್ಲಿ ಎಲ್ಲಾ ಲೋಕ ಸಂಚಾರ ಮಾಡುವಂತಹ ವ್ಯಕ್ತಿ ನಾನು. ನಿನಗೆ ಕಟ್ಟಿದ ಮನೆ ಇಲ್ಲ, ಕಟ್ಟಿಕೊಂಡಂತಹ ಹೆಂಡತಿ ಇಲ್ಲ, ತನ್ನ ಕರ್ತವ್ಯ ಆಯಿತು, ಬೇಗ ಹೋಗಿ ಮನೆ ಸೇರ್ತೇನೆ, ಹತ್ತಿರ ಮನೆ ಇದೆ ಎನ್ನುವಂತಹ ಭಾವವೂ ಹುಟ್ಟುವುದಿಲ್ಲ. ಹೋದ್ರು ಪುನಃ ಬಂದೇ ಬರ್ತೇನೆ, ಬರ್ಲೇಬೇಕಲ್ಲ. ವಿಶ್ವ ಕುಟುಂಬಿ ನಾನು. ಹಾಗೆ ಅಂತ ಈಗ ತೀರ್ಮಾನ ಮಾಡಿದ್ದೇನೆ. ತಿರುಗಾಟ ಸಾಕೋ ಸಾಕು. ಅಯ್ಯೋ, ನೀನು ಬೇಕು ಅಂತ ನಿನ್ನನ್ನು ಉಳಿಸಿಕೊಂಡದ್ದಲ್ವ, ಕರೆಸಿಕೊಂಡದ್ದಲ್ವ? ಯಾಕೆ ಹೇಳಿದೆ? ಯಾಕೆ ಹೊರಡುವಾಗ ಗೊತ್ತಿಲ್ಲ.
ಇಲ್ಲ. ಯಾವ ಕಡೆ ಹೋದಾಗೂ ಹೇಳುವ ಮಾತು ಒಂದು, ನಾರದರು ಬಂದ್ರ ಮುಗಿಯಿತು. ಹೇಳುವವರು ಹೇಳ್ತಾ ಇರ್ತಾರೆ, ಕಲಹ ಮಾಡುವುದಕ್ಕೆ ಬೇಕಾಗಿಯೇ ಬರುವುದು ಅಂತ. ನಿನ್ನ ಕಲಹದ ಒಂದು ಒಳ್ಳೆಯ ಕಾರಣ ಉಂಟಲ್ಲ. ಅದಷ್ಟೇ, ಕಲಹ ಅಂದ್ರೆ ತ್ರಿಮೂರ್ತಿಗಳಿಗೂ ಪಾತ್ರನಾದವ ಎಂಬುದು ಬಲ್ಲವರೇ ಬಲ್ಲರು ಬೆಲ್ಲರ ರುಚಿಯ. ಸ್ವಾಮಿ, ಯಾವತ್ತೂ ಕೂಡ ವೈಕುಂಠಕ್ಕೆ ನಾನು ಬರುವವನೇ, ಹಸನ್ಮುಖಿಯಾಗಿ ಬರುತ್ತಾ ಇದ್ದವ. ಆದರೆ ಇಂದು ನನ್ನ ಮುಖವನ್ನು ಕಂಡಾಕ್ಷರವೇ ನೀನು ಅರ್ಥ ಮಾಡಿಕೊಂಡಿದ್ದೀನಿ. ನಾರದರ ಮನಸ್ಸಿಗೆ ಏನೋ ಒಂದು ವೇದನೆ ಉಂಟಾಗಿದೆ ಅಂತ. ಹೌದಪ್ಪ, ಹೌದು ಸ್ವಾಮಿ, ವೇದನೆ ಆಗುತ್ತಾ ಇದೆ. ಹೇಳುವುದಕ್ಕೋಸ್ಕರವಾಗಿಯೇ ಇಲ್ಲಿಗೆ ನಾನು ಬಂದಿದ್ದೇನೆ. ಎಲ್ಲ ಲೋಕ ಸಂಚಾರ ಮಾಡುತ್ತಾ ಮಾಡುತ್ತಾ ಇದ್ದಂತ ನಾನು ಭೂಲೋಕದ ಕಡೆಗೆ ಪಯಣವನ್ನು ಗೈದೆ ಸ್ವಾಮಿ. ಭೂಲೋಕಕ್ಕೆ ಹೋಗುದು ಪ್ರಥಮವೇನು ಅಲ್ಲ, ಎಷ್ಟೋ ಸಲ ಹೋದವ. ಆದರೆ ಅಂದು ಹೋದಂತ ಆ ಭೂಲೋಕಕ್ಕೂ ಇಂದು ಹೋದ ಭೂಮಿಗೂ ಅಜಗಜಾಂತರ ವ್ಯತ್ಯಾಸವೇ ಕಾಣುತ್ತಾ ಉಂಟು ಸ್ವಾಮಿ. ಹೌದೇ, ಭೂಮಿಯಲ್ಲೊಬ್ಬ ಪ್ರಾಣಿಯಾಗಿ ಒಂದು ಕ್ರಿಮಿ ಕೀಟವಾಗಿ ಹುಟ್ಟಬೇಕು ಅಂತಾದ್ರೆ ಪುಣ್ಯ ಬೇಕು, ಯೋಗ ಬೇಕು, ಭಾಗ್ಯ ಬೇಕು ಎಂಬಾಗಿ ಹೇಳುತ್ತಿರಂತ ಮಾತು. ಅಂತಹ ಭೂಮಿಗೆ ನಾನು ಯಾಕೆ ಹೋದೆ ಅಂತ ಪಶ್ಚಾತ್ತಾಪ ಪಡುವಂತ ಸಂದರ್ಭವೂ ಕೂಡ ನನ್ನ ಪಾಲಿಗೆ ಒದಗಿ ಬಂತು ಸ್ವಾಮಿ. ಹಾಗಾಯ್ತು. ಹೌದು, ಏನಾಯ್ತಪ್ಪ? ಭೂಮಿಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಸ್ವಾರ್ಥಕ್ಕೆ ಬೇಕಾಗಿ ಕೊಲೆ, ದರೋಡೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರ, ತನ್ನ ಸ್ವಾರ್ಥಕ್ಕೆ ಬೇಕಾಗಿ ಯಾವ ಹೇಯ ಕೃತ್ಯವನ್ನೂ ಮಾಡುವುದಕ್ಕೆ ಬೇಕಾಗಿ ಮಾನವ ಹೇಸುವುದಲ್ಲ. ಅಹಂ ಅಧಿಕಾರಕ್ಕೆ ಬೇಕಾಗಿ ತಂದೆ ಮಕ್ಕಳಲ್ಲಿ ಕಲಹ, ಅಣ್ಣ ತಮ್ಮಂದಲ್ಲಿ ಕಲಹ, ಗಂಡ ಹೆಂಡರಲ್ಲಿ ಕಲಹ, ಹೀಗೆ ಕಲಹ ಆಗುತ್ತಾ 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 ಧರ್ಮವೇ ನಾಶವಾಗಿ ಹೋಗಿದೆ. ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಗದವರು ಯಾವ ದಾರಿ ಯಾವ ಪಥದಲ್ಲಿ ಸಾಗಬೇಕು ಅದನ್ನೆಲ್ಲ ಬರೆತ ಸ್ವಾಮಿ. ಬ್ರಾಹ್ಮಣರು ಯಾಗ ಯಜ್ಞಾದಿಗಳನ್ನು ಮಾಡುವುದಿಲ್ಲ. ಇದನ್ನೆಲ್ಲ ಕಾಣುವಾಗ ಹೇಗೋ ಇದ್ದ ಭೂಲೋಕದ ಪರಿಸ್ಥಿತಿ ಹೇಗೋ ಆಗಿ ಹೋಗಿದೆ. ಇದೇ ರೀತಿ ಮುಂದುವರಿದ ಹೌದಾದ್ರೆ ಕೆಲವು ಸಮಯದಲ್ಲಿ ಭೂಲೋಕವೆಂಬುದು ಇರುವುದಕ್ಕೆ ಇಲ್ಲ ಅಂತ ಆದಿತ್ತು. ಹಾಗಾದರೆ ವರ್ಣಾಶ್ರಮ ಧರ್ಮಕ್ಕೆ ಯಾವ ಬೆಲೆಯೂ ಇಲ್ವೇ? ಸ್ವಾರ್ಥ ಸ್ವಾಮಿ, ಸ್ವಾರ್ಥ. ಧರ್ಮ ಇಲ್ಲ ಅಂತ ಅದ ಅರ್ಥ ಅಲ್ಲ. ಕೆಲವು ಕಡೆ ಧರ್ಮ ಇದ್ದರೂ ಅಧರ್ಮಿಗಳ ಮುಂದೆ ಈ ಧರ್ಮ ಸಾಗುವುದಿಲ್ಲ ಸ್ವಾಮಿ.